ಆತ್ಮೀಯ S60 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ ವಯಮ್ಮ ಅಥವಾ ಮಲ್ಲಪ್ಪ ಜೊತೆವ. ಈ ದಿನ ಮತ್ತೊಮ್ಮೆ ಆವಾಜ್ ಮಾಡ್ತಾ ಇದೆ. ಮತ್ತೊಂದಿಬ್ಬರು ಜನ ಹೆಣ್ಮಕ್ಳು ತಿಳ್ಕೊಂಡಿದ್ದಾರೆ ಬಾಣಂತಿದ್ದಂಥವರು ಅನ್ನುವಂಥದ್ದು. ಈ ವರದಿ ನೋಡಿದಾಗ ಮತ್ತಿದೇನಪ್ಪ ಇದು ಅಂತಾರೆ. ಈಗಾಗಲೇ 300, 327, 400, 500, 600 ಲೆಕ್ಕ ಸಿಗ್ತಾ ಇಲ್ಲ. ಅದಕ್ಕಾಗಿ ಸಾಕಷ್ಟು ತನಿಖೆ ಮಾಡೋದು, ಮತ್ತೇನೋ ಮಾಡೋದು. ನಮ್ಮ ದಿನೇಶ್ ಗುಂಡೂರಾಯರು ಏನೋ ಪ್ರಯತ್ನ ಮಾಡ್ತಾ ಇದ್ದಾರೆ. ವಿರೋಧಿಗಳಂತ ಇನ್ನೂ ಸಹಜದ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಎಲ್ಲಿವರೆಗೆ ಅಂತಿದೆ, ಇದು ನಿಲ್ಲೋದಕ್ಕೆ ಸಾಧ್ಯ ಇಲ್ವಾ ಅಂದಾಗ ಸಹಜವಾಗಿ ಅನ್ನಿಸೋದು ಇಲ್ಲಿ ವ್ಯವಸ್ಥೆಯಲ್ಲೇನೋ ದೋಷ ಅದ ಅಂತೇಳಿ. ವ್ಯವಸ್ಥೆಯನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯದನ ದಿನೇಶ್ ಗುಂಡೂರಾವ್ರಿಗಾಗಲಿ ಅಥವಾ ನಮ್ಮ ಸಿದ್ದರಾಮಯ್ಯರಿಗಾಗಲಿ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ. ಯಾಕಂದ್ರೆ ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರೈವೇಟರಲ್ಲಿ ಈಗ ನಿಮ್ಮ ಜೊತೆ ನಾವು ಚರ್ಚೆ ಮಾಡಿದ್ದು ವಿಷಯ ಇದೆ. ಇದು ಏನಂದರೆ, ನಮ್ಮ ವೈದ್ಯರು ಬುದ್ಧಿವಂತರಿದ್ದಾರೆ, ಸಾಕಷ್ಟು ಏನಪ್ಪ ಅವರು ಅಭ್ಯಾಸಕರು ಇದ್ದಾರೆ, ಅದೆಲ್ಲ ಸತ್ಯನ. ಯಾಕಂದ್ರೆ ಹಾರ್ಡ್ ವರ್ಕ್ ಮಾಡಿದವ ಮಾತ್ರ ಆ ಪದವಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ಒಂದು MD ಆಗಲಿ, MS ಆಗಲಿ, ಯಾವುದೂ ಆಗಲಿ, ನಿಜವಾಗಿ ಅವರು ವರ್ಕರ್ಗಳಿದ್ದಾರೆ. ಆದರೆ ಇಂಥ ಘಟನೆಗಳು ಯಾಕೆ ಆಗ್ತಾಯಿದ್ದಾವೆ? ಪ್ರತಿಭಾವಂತ ಡಾಕ್ಟರ್ಗಳಿದ್ದಾಗೂ ಸಹಿತ ಯಾಕೆ ನಡೀತಾ ಇರ್ತಾವೆ ಅನ್ನೋದು ಇವತ್ತು ನಾವು ಚರ್ಚೆ ಮಾಡೋ ಜೊತೆಗೆ ಈ ಬಾಣಂತಿಯರ ಒಂದು ಸಾವುಗಳು ನಿಲ್ಲುವುದು ಯಾವಾಗ ಅನ್ನೋದು ಸಹಿತ ಮತ್ತೊಂದು ಪ್ರಶ್ನೆನೂ ಉಳಿತದೆ. ಯಾಕಪ್ಪ ಅಂತಂದ್ರೆ ಸಾವು ಹಂಗದ್ದು ಹೆಚ್ಚಾಗ್ತಾನೆ ನಡೆದವು. ಮತ್ತು ಇದಕ್ಕೆ ಕಾರಣ ಅಂದರೆ ಸರ್ಕಾರಿ ದವಾಖಾನೆಗಳಲ್ಲಂತೂ ವಿಶೇಷವಾಗಿ ಡಾಕ್ಟ್ರುಗಳು ಕಡಿಮೆ ಇದ್ದಾರೆ ಅಂತ ನಾವು ಆರೋಪ ಮಾಡ್ಬೋದು. ಬಟ್ ಈ ಪ್ರೈವೇಟ್ದಲ್ಲೂ ಕೆಲವೊಂದಿಷ್ಟು ಆಗ್ಲಿಕ್ಕತ್ತವೆ. ಯಾಕಪ್ಪ ಅಂದಾಗ ಸಹಜವಾಗಿ ಇವತ್ತು ನಮ್ಮ ವೃತ್ತಿಪರವಾದಂತಹ ಈ ಒಂದು ಡಾಕ್ಟರ್ಸ್ ಇವರು ಕೇವಲ ದುಡ್ಡಿಗೆ ಬಂದಿದ್ದಾರೆ ಏನು ಅಂತೇಳಿ. ಯಾಕಂದರೆ ಎಲ್ಲಿ ಹೋದರೂ ಇವತ್ತು ನೋಡ್ರಿ ಸಹಜ ಒಂದು ಸಣ್ಣ ರೋಗಕ್ಕೂ ಸಹಿತ ನಾವು ಇವತ್ತು 1000-2000 ಖರ್ಚು ಮಾಡೋಂಥ ಪರಿಸ್ಥಿತಿ ಅದ. ಯಾವುದಕ್ಕಾದರೂ ಜಸ್ಟ್ ನಾವು ಒಳಗೆ ಎಂಟ್ರಿ ಅದ್ರ ದೊಡ್ಡ ಆಸ್ಪತ್ರೆ ಒಳಗೆ ಹೋಗ್ಬೇಕಾದ್ರೆ ನಮ್ಮ ಕಿಸೆಯಲ್ಲಿ ಭದ್ರ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಾಂದ್ರೆ ನಮ್ಮನ್ನು ಮುಟ್ಟೋದಿಲ್ಲ, ನೋಡೋದಿಲ್ಲ ಅನ್ನೋದು ಈಗ ಜನಸಾಮಾನ್ಯ ತಿಳಿದಂಥ ವಿಷಯ ಅದ. ಹೀಗಾಗಿ ಇವತ್ತಿನ ಈ ದೇಶದಲ್ಲೇ ಎಲ್ಲರೂ ಪ್ರತಿಯೊಬ್ಬ ಬಡವರು ವಿಚಾರ ಮಾಡ್ಲಿಕ್ಕತ್ತಾರೆ. ದವಾಖಾನೆಗೆ ಏನು ಹೋಗೋದು ಬಂತು ಅಥವಾ ಆಸ್ಪತ್ರೆಗೆ ಹೋಗೋದು ಬಂತು, ಒಂದು ದೊಡ್ಡ ಅಪಾಯ ಎದುರಾದಂಗೆ ಅನ್ನಿಸ್ಲಿಕ್ಕತ್ತದ. ಅದರಲ್ಲೂ ಪಾಪ ಮೊದಲಿಗೆ ಒಂದು ನಿಮ್ಗೆ ಗೊತ್ತದ, ಈ ಬಾಣಂತನ ಅನ್ನೋಂಥದ್ದು ಯಾವುದೇ ತಾಯಿಗೆ ಆದರೂ ಇದು ಒಂದು ಜೀವನ ಮರಣದ ಒಂದು ಹೋರಾಟ. ಇದರಲ್ಲಿ ನಿಷ್ಕಾಳಜಿ ಅನ್ನುವಂಥದ್ದು ಒಟ್ಟೇ ಇರಬಾರ್ದು. ಸಾವಂತಿ ಅನಿವಾರ್ಯವಾಗಿ ರೋಗಗಳಂತ ಇದ್ದೇ ಇರ್ತಾವೆ, ಬೇರೆ ಬೇರೆ, ಅದನ್ನೆಲ್ಲ ಕಂಡು ಹಿಡ್ಕೊಳ್ಳೋಕೆ ಆಗೋದಿಲ್ಲ. ಬಟ್ ಆದರೂ ಸಹಿತ ಸಾಧ್ಯಷ್ಟು ಮಟ್ಟಿಗೆ ಅದರಲ್ಲಿ ಒಂದು ಪಾರಂಗತರಾದಂಥ ಜನ ಈ ವೈದ್ಯರು ಕಾಳಜಿ ವಹಿಸಿ ಅದನ್ನು ಸೇವೆ ಮಾಡಬೇಕಾಗ್ತದೆ. ಮತ್ತು ಗಂಟಂತ ಗಳಿಸಲು ಅವ್ರು ಬೇಡ ಅಂತ ಹೇಳಿಲ್ಲ. ಯಾಕಂದರೆ ಇವತ್ತು ಒಬ್ಬ MBBS ಆಗಲಿ, MS ಆಗಲಿ, ಅದು ದೊಡ್ಡ ಒಂದು ಡಾಕ್ಟರ್ ಕೋರ್ಸ್ ಮಾಡೋದಾಗಲಿ, ಇವತ್ತು ಲಕ್ಷಾವಧಿ, ಕೆಲವೊಮ್ಮೆ ಕೋಟ್ಯಾವಧಿ ಖರ್ಚು ಮಾಡಿದಾರಂತೂ ರಿಪೋರ್ಟ್ಸ್ಗಳು ಇದ್ದಾವೆ. ಆ ಸಂದರ್ಭದಲ್ಲಿ ಅವರು ತಾವು ಲಾಸ್ ಹೊಡ್ಕೊಂಡಿದ್ದೀವಿ, ಕಳ್ಕೊಂಡಿದ್ದೀವಿ, ಗಳಿಸ್ತೀವಪ್ಪ ಅಂತೇಳಿ ಗಳಿಕೆನೂ ಮಾಡ್ಕೊಳ್ಳಿ, ಮತ್ತು ಸಾಕಷ್ಟು ಗಳಿಕೆನೂ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಗಳಿಕೆನೇ ಮೇನ್ ಆಗಬಾರ್ದು ಅಂತ ಇಲ್ಲಿ ಒಂದು ದೊಡ್ಡ ಸಿಂಪಲ್ ಪಾಲಿಸಿ. ಯಾಕಂದರೆ ಇದು ಸೇವಾ ಡಿಪಾರ್ಟ್ಮೆಂಟ್, ಇದು ವೈದ್ಯಕೀಯ ರಂಗ ಅಂದರೆ ಸೇವೆ ಪ್ರೀತಿಯಿಂದ ಜನರ ರಕ್ಷಣೆಗಾಗಿ ಮಾಡುತ್ತಿರುವಂಥದ್ದು ಒಂದು ದೊಡ್ಡ ಕೆಲಸ. ಯಾಕಂದರೆ ಸಾವು ಬದುಕಿನ ಮಧ್ಯೆ ತೇಲಾಡುವಂಥ ಈ ಅದರಲ್ಲೂ ಬಾಣಂತಿಯರ ಬದುಕನ್ನು ಈ ಡಾಕ್ಟರ್ಗಳ ಕೈಯಲ್ಲಿ, ನರ್ಸ್ಗಳ ಕೈಯಲ್ಲಿ ಕೊಟ್ಟಿರ್ತಾರೆ. ಯಾಕಪ್ಪ ಅಂದ್ರೆ ಒಂದು ಕೂಸು ಭೂಮಿಗೆ ಬರಬೇಕಾಯ್ತು, ಜನನ ಆಗಬೇಕಾಗಿದ್ರೆ ಎಷ್ಟು ತೊಂದರೆ ಆಗ್ತದೆ. 9 ತಿಂಗಳಷ್ಟೇ ಅಲ್ಲ, 9 ದಿನಗಳಷ್ಟೇ ಅಲ್ಲ, 9 ತಾಸುಗಳಷ್ಟೇ ಅಲ್ಲ. ಆ ಬೇನೆಗಳ ಸಂದರ್ಭದಲ್ಲಂತೂ ಈ ಎಷ್ಟೋ ಅಲ್ಲ, ಹೆಚ್ಚು ಎಲ್ಲ ಹೆಣ್ಮಕ್ಳು ಹೇಳ್ತಾ ಇರ್ತಾರೆ, ಇನ್ನು ಹಿಡಿದು ಬೇಡಪ್ಪ ನಮಗಂತೆ, ಅಷ್ಟು ನೋವು ಆಗ್ತದೆ, ಅಷ್ಟು ತ್ರಾಸ ಆಗ್ತದೆ. ಅಂಥದ್ದನ್ನು ಇವತ್ತು ಭಾಳ ಎಚ್ಚರಿಕೆಯಿಂದ ಅನೇಕ ಯಶಸ್ವಿಯಾಗಿದೆ. ಹಂಗಂತೇಳಿ ಎಲ್ಲ ಫೇಲ್ಯೂರ್ ಅಂತಲ್ಲ, ಆದರೆ ಫೇಲ್ಯೂರ್ ಆಗ ಇನ್ನಷ್ಟು ನೋಡ್ಬೇಕಾಗಿದ್ದಲ್ಲ, ಇದು ಯಾಕೆ ಹೆಚ್ಚಾಗಲಿಕ್ಕತ್ತದ ರೀ ಅಂತೇಳಿ. ಸರ್ಕಾರಿ ಆಸ್ಪತ್ರೆಯಲ್ಲಿ ಅಂತ ಏನು ಕೇಳುವಾಗಿಲ್ಲ. ಯಾಕಪ್ಪ ಅಂದರೆ ಔಷಧಗಳು ಇರೋದಿಲ್ಲ, ಮತ್ತೇನೂ ಇರೋದಿಲ್ಲ, ಮತ್ತಿನ ತೊಂದರೆಗಳು ಅಥವಾ ಕಳಪೆ ಔಷಧಿಗಳು. ಮತ್ತು ಈಗಾಗಲೇ ದಿನೇಶ್ ಗುಂಡೂರಾವ್ ಅದನ್ನು ಈ ಪಶ್ಚಿಮ ಬಂಗಾಳದ ಒಂದು ಪ್ಯಾರಾಸಿಟಿಕಲ್ ಇದರದ್ದು ಕಂಪ್ನಿ ಬಗ್ಗೆ ತನಿಖೆಗೂ ಒಪ್ಪಿಸಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟಿನೂ ಒಪ್ಪದ. ಆ ಸಂದರ್ಭ ಒಂದು ಸತ್ಯನ ಹೊರಗೆ ಹಾಕಿದ್ದಾರೆ. ಇಲ್ಲ, ಭಾರತೀಯರಿಗಾಗಿ ಒಂದು ಘಟಕ ಇರ್ತದಂತ, ಇನ್ನೊಂದು ವಿದೇಶಕ್ಕೆ ಕಳಿಸೋದಕ್ಕೆ ರಫ್ತು ನೋಡೋಕ್ಕಾಗಿ ಘಟಕ ಇರ್ತದೆ ಅಂತೇಳಿ. ಇಂಥ ಒಂದು ಅಸಮಾನತೆಯ ಅನ್ಯಾಯದ ದೃಷ್ಟಿಕೋನಗಳು ನಮ್ಮಲ್ಲಿ ಈ ಪ್ಯಾರಾಸಿಟಿಮಲ್ ನಮ್ಮ ಔಷಧಿ ಏನು ಇವಿದೆ ತಯಾರು ಮಾಡೋ ಕಂಪ್ನಿಗಳಿದ್ದಾವೆ ಮಾಡೋದು ನಿಜವಾಗಿ ಅಪರಾಧಿ ಕೆಲಸ. ಇಂಥವು ಕೆಲಸಗಳನ್ನು ತಡಿಬೇಕಾಗಿದೆ. ಯೋಗ್ಯವಾದ ನಮ್ಮ ಜನರಿಗೆ ಬೇಕಾದಂಥ ಔಷಧ ಸಿಗಬೇಕಾಗಿದ್ರಿ, ಅದ್ರ ಜೊತೆಗೆ ಒಳ್ಳೆಯ ಅಭ್ಯಾಸಗ ಡಾಕ್ಟರ್ಗಳು ಸಿಗಬೇಕಾಗಿದೆ. ಅಂದಾಗ ಮಾತ್ರ ನಾವು ಇಲ್ಲೇ ನಮ್ಮ ಹೆಣ್ಣುಮಕ್ಕಳನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯತೆ ಅಂತೇಳಿ ಸಾಮಾನ್ಯವಾಗಿ ಅನಿಸ್ಲಿಕ್ಕತ್ತದ. ಈಗ ನೋಡಿದರೆ ಮತ್ತು ಇಂಥ ಒಂದು ಘಟನೆಗಳಾಗಿದ್ದ ನೆನಪಿಸ್ಕೊಂಡಾಗ ಇದೇನಪ್ಪ ಇದು, ಏನಪ್ಪ ಅನ್ನೋದು ಮತ್ತು ಚರ್ಚೆಗೆ ಇವತ್ತು ಏನಪ್ಪ ಬರ್ತಾ ಇದೆ.
ಈ ಚರ್ಚೆಯನ್ನು ಮುಂದುವರಿಸೋಕ್ಕಿಂತಲೂ ಇವತ್ತು ನಮ್ಮ ವೈದ್ಯರಲ್ಲೇ ಮತ್ತು ನಮ್ಮ ಆಡಳಿತ ಅಧಿಕಾರಿಗಳಲ್ಲೇ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಪ್ಪ ಈ ಸಂದರ್ಭದಲ್ಲಿ ಅಂದರೆ ಇದು ಕಡಿಮೆ ಆಗಲಿ ಮತ್ತು ನಮ್ಮ ಹೆಣ್ಮಕ್ಕಳು ಉಳಿಲಿ ಜೀವ ಸಹಿತವಾಗಿ ಮತ್ತು ಜನ ನೀಡುವಂಥ ಒಂದು ಕೆಪಾಬಿಲಿಟಿ ಇನ್ನೂ ಹೆಚ್ಚಾಗಲಿ ಅನ್ನುವಂಥದ್ದು. ಬಟ್ ಇವತ್ತಿನ ವ್ಯವಸ್ಥೆಯೊಳಗೆ ಈ ಒಂದು ಬಡತನ ಇರ್ಬೋದು, ಅತಿ ಸೌಕರ್ಯ ಇರ್ಬೋದು, ಅತಿ ಶ್ರೀಮಂತರು ಕೆಲವೊಮ್ಮೆ ಆ ನೋವನ್ನು ತಡೆಯಲಾರದೆ ಇವತ್ತು ಅದಕ್ಕಾಗಿ ಪ್ರತಿಯೊಬ್ಬರಿಗೆಲ್ಲ ನಿಮ್ಗೆ ಗೊತ್ತದೆ ಈಗ ಸಿಜೇರಿಯನ್ ಮಾಡುವಂಥದ್ದು ಹೊಸ ಒಂದು ರೂಪ ಶುರುವಾಗ್ಯದ. ಯಾರೋ ಬಂದರು ಇಲ್ಲಪ್ಪ ಸರಳವಾಗಿ ಆಗಲಿ ಸಿಜೇರಿಯನ್ ಆತಂದ್ರೆ ಮಗುವಿಗೂ ಏನು ತೊಂದರೆ ಇಲ್ಲ, ಅವ್ರಿಗೂ ತೊಂದರೆ ಇಲ್ಲ ತಿನ್ನುವಂಥ ಮಾತುಗಳು ಕೇಳಿ ಬರ್ತಾವೆ. ಅದಕ್ಕಾಗಿ ಸಿಜೇರಿಯನ್ನ ಎಲ್ಲರೂ ಪ್ರಿಪೇರ್ ಮಾಡ್ತಿರ್ತಾರೆ ಡಾಕ್ಟರ್ಸ್ಗಳು. ಸುಮ್ಮನೆ ಅದು ಬೇನೆ ಬಂದು ಮತ್ತೇನೋ ಆಗಿ ತೊಂದರೆ ಆಗೋಕ್ಕಿಂತಲೂ ಆ ಎಲ್ಲದ ಸಮಸ್ಯೆಗಳನ್ನ ಎದುರಿಸ್ಕೊಂಡು ಸಿಜೇರಿಯನ್ ಮಾಡುವಂಥದ್ದು. ಸಿಜೇರಿಯನ್ ಮಾಡೋದ್ರಿಂದಾಗಿ ವೈದ್ಯರಿಗೂ ಸಾಕಷ್ಟು ಲಾಭದ್ದಿದೆ. 5,000 10,000 ಮುಗಿದಕ್ಕೆ 50,000 1 ಲಕ್ಷಗಳೇ ದುಡ್ಡನ್ನು ಕಿತ್ಕೊಳ್ಳೋದಕ್ಕೆ ಅನುಕೂಲಗಳಾಗ್ತಾ ಇದ್ದವನು ಸಹಿತ ಈ ನಮ್ಮ ರೋಗಿಗಳ ತಂದೆ ತಾಯಿಗಳು ಅಥವಾ ಬಾಣಂತಿಯರ ಗಂಡ ಅಥವಾ ಅವ್ರ ಮನೆದೇವರು ಆರೋಪ ಪಡೋದು ಸಾಮಾನ್ಯ ಆಗ್ಯದ. ಇದೊಂದಲ್ಲ, ಪ್ರತಿಯೊಂದಕ್ಕೂ ಸಹಿತ. ಹೀಗಾಗಿ ಇವತ್ತು ಈ ಬಾಣಂತಿಯರು ತೀರಿದ್ದ ಸಲುವಾಗಿ ಮತ್ತೊಂದು ಸೀರಿಯಸ್ ಆಗಿ ವಿರೋಧ ಪಕ್ಷಗಳಂತೆ ತಮ್ಮ ಕೆಲಸ ಮಾಡ್ತಾ ಇದ್ದಾವೆ, ಇನ್ನೂ ಮಾಡಬೇಕಾಗ್ಯದ. ಜೊತೆಗೆ ಆಡಳಿತಾರೂಢ ಪಕ್ಷ ಮತ್ತು ದಿನೇಶ್ ಗುಂಡೂರಾವ್ರಾಗಿರ್ಬೋದು, ಸಿದ್ದರಾಮಯ್ಯನವರಾಗಿರ್ಬೋದು, ಇಂತಹ ಘಟನೆಗಳು ಪುನರಪಿ ಹೆಚ್ಚಾಗದಂಗೆ ನೋಡ್ಕೊಂಡು ಹೋಗ್ಬೇಕಾಗಿದ್ದು. ಮತ್ತು ಅಲ್ಲಿ ಇನ್ನಷ್ಟು ಸ್ಟ್ರಿಕ್ಟ್ ಅಂತ ಒಂದು ಆಜ್ಞೆಯನ್ನು ಹೊರಡಿಸಿ ಡಾಕ್ಟರ್ಸ್ ಇದ್ದಂಥವ್ರು ಈ ಪ್ರತಿಯೊಂದು ಹೆಣ್ಣು ಮಗು ಏನು ತಾಯಿ ಆಗ್ಲಿಕ್ಕೆ ಬಂದಿರ್ತಾರೆ ಅವರ ಬಗ್ಗೆ ಕಾಳಜಿಯನ್ನು ಹೆಚ್ಚು ವಹಿಸುವಂಥ ಒಂದು ನಿರ್ದೇಶನ ನೀಡೋ ಜೊತೆಗೆ ಆ ಮಕ್ಕಳಿಗೂ ಸಹಿತ ನಾಳೆ ಭವಿಷ್ಯ ನಿರ್ಮಾಣ ಆಗುವಂಥ ಒಂದು ಸದೃಢವಾದಂಥ ಮಕ್ಕಳ ಜನಕ್ಕೆ ಒಂದು ಹಾದಿ ಆಗಲಿ ಅನ್ನೋ ದೃಷ್ಟಿಯಲ್ಲಿ ನೀವು ಮಾತಾಡಿದ್ದು. ಬಟ್ ಏನೂ ಇರಲಿ, ಈಗ ಅಲ್ಲಿ ಬೆಂಗಳೂರು ಸಮೀಪದಲ್ಲಿ ಒಂದಿಷ್ಟು ಏನಪ್ಪ ಅಂದ್ರೆ ಒಂದಿಬ್ಬರು ಬಾಣಂತಿಯವರು ಪಾಪ ಒಳ್ಳೆಯ ಆರೋಗ್ಯವಂತ ಇದ್ದವರು ಸಹಿತ ತೊಂದರೆ ಅನುಭವಿಸಿದ್ರು ಅಂತ ತೀರ್ಕೊಂಡು ಹೋದ್ರು ಅಂತ ರಿಪೋರ್ಟ್ ಬರ್ತಾ ಇದ್ದಾವೆ. ಇವು ನಿಲ್ಲುವುದು ಯಾವಾಗ ಎಂದು ಅನ್ನೋದು ಇನ್ನೂ ಪ್ರಶ್ನಾವಳಿಯಾಗಿ ಉಳಿದಾವೆ. ಇದು ತಪ್ಪಿಸೋದು ಹೇಗೆ ಅನ್ನೋದು ಇವತ್ತು ವೈದ್ಯರು ವಿಚಾರ ಮಾಡಬೇಕಾಗ್ಯದ. ಜೊತೆಗೆ ಸರ್ಕಾರ ಸಹಿತ ಯಾವ ವೈದ್ಯರು ತಪ್ಪು ಮಾಡಿರ್ತಾರೆ ಅವ್ರಿಗೊಮ್ಮೆ ಶಿಕ್ಷೆ ಕೊಡುವಂಥ ಕೆಲಸ ಆಗಬೇಕಾಗ್ಯದ. ತಪ್ಪಿತಸ್ಥ ವೈದ್ಯರಿಗೊಮ್ಮೆ ಶಿಕ್ಷೆ ಆಯ್ತು ಅಂದ್ರೆ ಅವರು ಸಾಕಷ್ಟು ಪಾಪ ಒಳ್ಳೆ ಭಯದಲ್ಲೇ ಮಾಡ್ತಿರ್ತಾರೆ, ಇಲ್ಲ ಅಂತಲ್ಲ. ಒಂದು ಶಿಕ್ಷೆ ಆದರೆ ಎಲ್ಲರೂ ಅಲರ್ಟ್ ಆಗ್ತಾರೆ, ಇಂಥ ಘಟನೆ ಆಗ್ದಂಗೆ ಹೋಗ್ತದೆ. ಅದಕ್ಕೆ ಇದರಲ್ಲಿ ಸಿಗೋರು ಭಾಳ ಕಡಿಮೆ ಡಾಕ್ಟರ್ಸ್ ಹೋದ್ರು. ವೈದ್ಯರು ಭಾಳ ಬುದ್ಧಿವಂತಿರ್ತಾರೆ, ತಪ್ಪಿಸ್ಕೊಳ್ತಾರೆ. ಏನೋ ಕಾರಣ ಹೇಳಿ ಅವ್ರು ಸರಿಯಾದ ಟೈಮ್ ಬರಲಿಲ್ಲ, ಮತ್ತೇನೋ ಮಾಡಲಿಲ್ಲ, ಔಷಧಿ ತಂದು ಕೊಡಲಿಲ್ಲ ಅಂತೇಳಿ ಮತ್ತು ಮರಳಿ ಆ ರೋಗಿಯ ಮನೆಯವ್ರ ಮೇಲೆ ಮತ್ತೆ ಅವ್ರ ಮೇಲೂ ಆರೋಪ ಮಾಡಿ ತಪ್ಪಿಸ್ಕೊಳ್ತಾ ಇರ್ತಾರೆ. ಮತ್ತು ಆಡಳಿತ ವ್ಯವಸ್ಥೆನೂ ಅವ್ರಿಗೆ ಅನುಕೂಲವಾಗೋ ವ್ಯವಸ್ಥೆ ಮಾಡ್ತಿರ್ತದೆ. ಹೀಗಾಗಿ ಅಂಥ ಒಂದು ದುರ್ವ್ಯವಸ್ಥೆ ಬರದೇ ಇದ್ದರೆ ಭಾಳ ಒಳ್ಳೆಯದಂತ ಹೇಳ್ತಾ, ಇದು ಇನ್ನಷ್ಟು ಎಚ್ಚರಿಕೆಯಿಂದ ಹೆಣ್ಣುಮಕ್ಕಳ ಜೀವದ ಜೊತೆಗೆ ಆಟ ಇರೋದರಿಂದ, ಜೀವನ ಮರಣದ ಪ್ರಶ್ನೆ ಇರೋದರಿಂದ ಇನ್ನಷ್ಟು ಕಾಳಜಿ ವಹಿಸಲಿ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಟ್ಟು ಹೋಗಬೇಡ ಅಂತ ಹೇಳ್ತಾ, S16 ನ್ಯೂಸ್ ಇದು ಸತ್ಯದ ಕೈಗಂಡಿ ವಂದನೆಗಳು.